ಸ್ನೇಹಿತರೆ, ಇದು ಸ್ವಚ್ಛತಾ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಈಕ್ಕೂ ಆಮೇಲೆಗೂ ಏನು ವ್ಯತ್ಯಾಸ ಕಾಣ್ತದೆ ಅಂತ ತೋರಿಸೋಣ ಅಂತ. ಇದು ಮೊದಲು. ಸ್ನೇಹಿತರೆ, ಬೊಮ್ಮಲಿಂಗೇಶ್ವರಿ ದೇವಾಲಯದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಮುಗಿದಿದೆ. ಫಸ್ಟೇ ಆಗಿತ್ತು, ಹೀಗಾಗಿದೆ. ದಯವಿಟ್ಟು ಒಂದು ಸ್ವಲ್ಪ ನೋಡಿ. ನಮ್ಮ ಒಂದು ಸ್ವಚ್ಛತಾ ತಂಡವನ್ನು ಸದಾ ಬೆಂಬಲಿಸಿ, ನಮ್ಮ ಈ ಹಿಂದೂ ಕಾರ್ಯಗಳಲ್ಲಿ ನೀವು ಕೈ ಜೋಡಿಸಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಹೊರತಾಗಿ ನಿಮ್ಮಿಂದ ನಾವು ಇನ್ನೇನು ನಿರೀಕ್ಷೆ ಮಾಡಲ್ಲ. ನೋಡಿ ಯಾವ ರೀತಿ ಇದ್ದಿದ್ದು ಯಾವ ರೀತಿಯಾಗಿದೆ. ಏನೋ ಹೇಳ್ತಾ ಇದ್ದೀಯ ಲಕ್ಷ್ಮಿ, ಹೇಳ. ಹೇಳ್ತೀರಾ ಅಷ್ಟೇ, ಹೇಳಿಯಕ್ಕೆ ಬರ್ರಿ ನೋಡೋಣ. ಅಲ್ಲ, ಹೇಳಷ್ಟು ಈಸಿ ಇಲ್ಲಲ್ಲ. ಹೋದ್ಸಲಿ ಮಾಡಿದ್ರಿ, ಹೌದು. ಯಾಕೆ ಮಾಡಿದ್ರಿ? ಕಡ್ಡಿ ಅಲ್ಲಪ್ಪ. ನಿಧಾನ, ತಿರ್ಗೊಳಕ್ ಬಿದ್ದಾಗಿದೆಯಾ? ಹೇಳಿದೀಯಾ ಮೊದಲೇ ಜಾಸ್ತಿ ಹಾಳಾಯ್ತು ಅಂತ. ಶಿವು, ಬುಡನೆ ಹೊಡೆದಾಕ್ತೀಯಾ? ಸುಮ್ಮನೆ ಹಂಗೆ ಸುಳ್ಬಿಟ್ರೆ ಬೆಳೆಯಲ್ಲ. ಸದ್ಯಕ್ಕೆ ಯಾವುಗಳವೆ ಅಂತಂದ್ರಲ್ಲ, ಯಾವ ಹಾವು ಕಾಣಿಸ್ತಾ ಇಲ್ಲ. ನೀನು ಕಾಣಿಸಿದ್ವಾ? ಅಲ್ಲ, ಪುಣ್ಯ ಮಾಡಿಲ್ವಾ ನೀನು? ಅಲ್ಲ, ನೀನು ಹೇಳಿದ ಲೆಕ್ಕ. ರಾತ್ರಿ ನಡಿ ರೋಡಲ್ಲಿ ಹೋಗ್ತಾ ಇದೆ, ಅಲ್ಲೇ ನನ್ನ ಗಾಡಿ ಮುಂದೆ. ನಾವು ಏನಾವು ನಾಗರವ? ಇತ್ತೀಚೆಗೆ ಅವುಗಳು ಜಾಸ್ತಿ ಆಗ್ಬಿಟ್ಟವೆ. ಸ್ನೇಹಿತರೆ, ನಾಳೆ ಈ ಕಲ್ಯಾಣಿದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಬೊಮ್ಮಲಿಂಗೇಶ್ವರ ದೇವಾಲಯದ ಒಂದು ಕಲ್ಯಾಣಿ. ಇಲ್ಲಿ ನಮ್ಮ ದೇವಾಲಯಗಳ ಸ್ವಚ್ಛತಾ ಸಮಿತಿ ಮತ್ತು ದೇವಾಲಯಗಳ ಒಂದು ಸಂಘದವರು ಬಂದಿಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇದೊಂದು ಈ ಸ್ವಚ್ಛತಾ ಕಾರ್ಯದ್ದು ಇವಾಗ ನಾವೇನು ಇದು ಮಾಡ್ತಾ ಇದ್ದೀವೋ, ನಾವೇನು ಒಂದು ತೋರಿಸ್ಕೊಬೇಕು ಅಂತಂದು ಮಾಡ್ತಾಯಿಲ್ಲ. ಬೇರೆಯವ್ರಿಗೆ ಪ್ರೇರಣೆ ಆಗಲಿ ಸ್ವಚ್ಛತಾ ಕಾರ್ಯ ಅಂತನೋ ಒಂದು ದೃಷ್ಟಿಯಿಂದ ನಾವು ವಿಡಿಯೋ ಮಾಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಹಿಂದೂ ದೇವಾಲಯದ ಹಿಂದೂ ಧರ್ಮದ ಒಂದು ಕೆಲಸದಲ್ಲಿ ಭಾಗಿಯಾಗಲಿ ಅಂತ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಹೊರತಾಗಿ ಇದೇನು ತೋರಿಸ್ಕೊಬೇಕು ಅನ್ನೋ ಉದ್ದೇಶನೂ ಅಲ್ಲ, ಇನ್ನೇನೂ ಅಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ತಂಡದ ಒಂದು ಸ್ವಚ್ಛತಾ ಕಾರ್ಯ ನಿರಂತರವಾಗಿ ನಡೀತಾನೆ ಇರ್ತದೆ. ಬೇರೆಯವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನೋಡಿ. ಬೆಳಗ್ಗೆ ಇದ್ದಿದ್ದಕ್ಕೂ ಇವಕ್ಕೂ ಸುಮಾರು ಭಾಳಷ್ಟು ವೇರಿಯೇಷನ್ ಕಾಣ್ತೈತೆ. ಇನ್ನು ಆದಷ್ಟು ಈ ಸುತ್ತಮುತ್ತ ಕ್ಲೀನ್ ಮಾಡಿಬಿಟ್ಟು ನಾವು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಮನೆ ಕಡೆ ಹೋಗಲ್ಲ. ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯ ಮಾಡ್ಬಿಟ್ಟು ಇದು ಮಾಡ್ತೀವಿ. ಸತತವಾಗಿ ನಾವು ಸ್ಟಾರ್ಟಿಂಗಿಂದ ಇದು ಮಾಡಿದಾಗಿಂದ ಭಾಳಷ್ಟು ಜನ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ತೂಪ್ಗೆರೆಯಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಸ್ವಚ್ಛತಾ ಕಾರ್ಯ ಇರೋದ್ರಿಂದ ಅಲ್ಲಿ ಕೂಡ ನಮ್ಮ ತಂಡನೇ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಒಂದಷ್ಟು ಜನ ಇಲ್ಲಿ ಬಂದಿಲ್ಲ. ಎಲ್ಲರೂ ಕೈ ಜೋಡಿಸಿದ್ರೆ ಇನ್ನೂ ಬೇಗ ಕೆಲಸಗಳಾಗ್ತಾ ಇರ್ತವೆ. ಇನ್ನೂ ಭಾಳಷ್ಟು ಜನ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಯಲ್ಲಿ. ಅವ್ರನ್ನೆಲ್ಲ ಇನ್ನೂ ಮುಂದಕ್ಕೆ ಒಂದು ವಿಡಿಯೋ ಮಾಡ್ಕೊತೀವಿ. ಸದ್ಯಕ್ಕೆ ಈ ರೀತಿ ನೋಡಿ, ಎಲ್ಲ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಅಂತಂತಂದರೆ ಯಾರು ಅವ್ರ ಮನೆ ಕೆಲಸ ಎಲ್ಲ ಮಾಡ್ತಾ ಇರೋದು, ಅವ್ರ ಧರ್ಮದ ಕೆಲಸ. ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿ ಅಂತಂತ ಕೇಳ್ಕೊತೀವಿ.
ಇದು ಈ ಕಡೆ ನೋಡಿ ಸರ್ ಹಂಗೆ ಇವಾಗ ತಲೆ ಎತ್ತಿ ಮತ್ತು ಸ್ವಚ್ಛತಾ ಸಮಿತಿಯಿಂದ ಈ ಪುರಾತನ ಕಲ್ಯಾಣಿ ಸ್ವಚ್ಛತೆ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳೋದು. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಸ್ವಚ್ಛತಾ ಸಮಿತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ತುಂಬ ಕಡೆ ಕಲ್ಯಾಣಿಗಳು ಇದೇ ಮಾಡ್ತಾಯಿದ್ದಾರೆ. ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದೇ ರೀತಿ ನಮ್ಮ ಮಡಿವಾಳ ಮಾಚಿದೇವರ ಹಾಗೂ ಬೊಮ್ಮಲಿಂಗೇಶ್ವರ ದೇವಸ್ಥಾನ ನಮ್ಮದು ಇಲ್ಲಿ ಇರೋದ್ರಿಂದ ನಮ್ಮದು ಕಲ್ಯಾಣಿ ಇದೆ. ಅದಕ್ಕೋಸ್ಕರ ಅವ್ರು ಬಂದು ಈ ಥರ ನಾವು ಕೇಳ್ಕೊಂಡಿದ್ದಕ್ಕೆ ನಮಗೆ ಈ ಥರ ಕಲ್ಯಾಣಿ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಾವು ಅವ್ರಿಗೆ ಸ್ಪಂದಿಸಿ ಅವ್ರಿಗೂ ಕೂಡ ನಮ್ಮನ್ನು ಸ್ಪಂದಿಸಿ ಅವರು ಸುಮಾರು ಜನ ಒಂದು 30-40 ಜನ ಬಂದು ಸ್ವಯಂ ಸೇವೆ ಇದರಿಂದ ನೀಟಾಗಿ ಎಲ್ಲ ನಮ್ಮ ಕಲ್ಯಾಣಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಇದು ಎಷ್ಟು ವರ್ಷದ ಇತಿಹಾಸ ಇರೋವಂಥ ಕಲ್ಯಾಣಿ ಸರ್? ಇದು ರಾಜ ಮಹಾರಾಜರ ಕಾಲದಿಂದನೂ ಇರೋವಂಥ ಇದು. ಹಾಗಾಗಿ ನಮ್ಮ ರಾಜರ ಕಡೆಯಿಂದನೇ ಬಂದಿರೋದು ನಮಗೆ ಈ ದೇವಸ್ಥಾನ ಆಗಲಿ ಈ ಜಾಗ ಆಗಲಿ ಮೈಸೂರು ಮಹಾರಾಜರ ಕಡೆಯಿಂದನೇ ಬಂದಿರೋದು. ಹಾಗಾಗಿ ತುಂಬ ಇತಿಹಾಸ ಇದೆ ಸರ್. ಈ ಕಲ್ಯಾಣಿಗೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ವಿಶಿಷ್ಟವಾದ ಮಹತ್ವ ಇದೆ. ಒಂದು ಪುರಾತನದ ಐತಿಹಾಸಿಕವಾದ ಹಿನ್ನೆಲೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಬೇಕು. ಇವತ್ತು ದೇವಾಲಯಗಳ ಸ್ವಚ್ಛತಾ ಸಮಿತಿಯವರು ಬಂದು ಕ್ಲೀನ್ ಮಾಡಿದ್ದಾರೆ. ನಿಮಗೆಲ್ಲ ಏನು ಅನಿಸ್ತಿದೆ? ಭಾಳ ತುಂಬ ಖುಷಿ ಆಗ್ತಾ ಇದೆ ಸರ್. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹ ಕೊಟ್ಟು ಮತ್ತು ಶಕ್ತಿ ಕೊಡಲಿ. ಆ ಸ್ವಯಂ ಸೇವಾ ಸಂಸ್ಥೆಯವರಿಗೆ, ಸ್ವಚ್ಛತಾ ಸ್ವಯಂ ಸೇವಾ ಸಂಸ್ಥೆಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ವಾಲಂಟ್ರಿಯಾಗಿ ಮಾಡ್ತಾ ಇರೋದು. ಅವ್ರಿಗೆ ನಮ್ಮ ಮಡಿವಾಳ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ನೀವು ಮಾಡಿರೋ ಕೆಲಸ ನಮಗೂ ಪ್ರೇರೇಪಣೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಕರೆದ್ರೆ ಸಂಘದ ವತಿಯಿಂದ ನಾವು ಕೈ ಜೋಡಿಸ್ತೀವಿ ಎಲ್ಲನ ಬೇರೆ ದೇವಸ್ಥಾನಗಳು ಎಲ್ಲನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತೀವಿ. ಸ್ನೇಹಿತರೆ, ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಂಸ್ಥೆಯಿಂದ ಕೆಂಪೇಗೌಡರು ಅವರ ಒಂದು ಬಳಗ ಬಂದು ನಮ್ಮ ಕಲ್ಯಾಣಿಯನ್ನು ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಈ ಕಲ್ಯಾಣಿ ಹಾಗೂ ದೇವಾಲಯದ ಇತಿಹಾಸ ಏನಂದರೆ, ಮೈಸೂರು ಮಹಾರಾಜರ ಹತ್ರ ನಮ್ಮ ದೊಡ್ಡಬಳ್ಳಾಪುರದವರು ಅವ್ರಿಗೆ ನೆರೆಮುಡಿಗೆ ಹಾರಿಸ್ತಿದ್ರು. ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿರುವಂಥ ಜಾಗ ಇದು. ಇದು ಬಂದು 1 ಎಕರೆ 39 ಕುಂಟೆ ಜಾಗ ಇದೆ. ಇದು ರಾಜರ ಹತ್ರ ಕೆಲಸ ಮಾಡುವಾಗ ಅವರೇ ಬಂದು ಸ್ವತಃ ಈ ದೇವಾಲಯನ ಕಟ್ಟಿಸಿ ಕೊಟ್ಟಿರೋದು. ಇದು ನಮಗೆ ಬಳುವಳಿಯಾಗಿ ಈ ಕಲ್ಯಾಣಿನೂ ಮಹಾರಾಜರ ಕಾಲದಲ್ಲೇ ಆಗಿರೋವಂಥದ್ದು. ಇದ್ರ ವಿಶೇಷತೆ ಏನಂದರೆ, ಯಾವುದೇ ಬೇಸಿಗೆ ಆಗಲಿ ಎಂಥ ಬರಗಾಲನೇ ಆಗಲಿ ಇಲ್ಲಿ ನೀರು ಇದ್ದೇ ಇರುತ್ತೆ. ನೀರು ಮಾತ್ರ ಖಾಲಿ ಆಗಲ್ಲ. ಆ ಕಾರಣದಿಂದ ನಾವಿಲ್ಲಿ ತುಂಬ ಗಿಡಗಳು ಬೆಳ್ಕೊಂಬಿಟ್ಟಿದ್ವು. ನಾವು ಕೆಂಪೇಗೌಡರು ಕೇಳ್ಕೊಂಡಾಗ ಅವರು ಬಂದು ನಮಗೆ ಸಹಕಾರ ನೀಡಿ ಅವರ ತಂಡದವ್ರಿಗೂ ಹಾಗೂ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀರಿ. ನಮಸ್ಕಾರ, ನಾನು ಹಳ್ಳಿರಿಂದ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಈ ಒಂದು ಕಲ್ಯಾಣಿ ಏನಿದೆ, ಪುರಾತನದ ಕಲ್ಯಾಣಿ, ರಾಜರು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂಥ ಒಂದು ಕಲ್ಯಾಣಿ ಇವತ್ತು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಂಡದವರು ಏನು ದೊಡ್ಡಬಳ್ಳಾಪುರ ಸ್ವಚ್ಛತಾ ಸಮಿತಿ ಏನಿದೆ ಎಲ್ಲ ಬಂದು ಇವತ್ತು ಸ್ವಚ್ಛತೆಯನ್ನು ಮಾಡಿದ್ದೀವಿ. ತಮಗೆ ಗೊತ್ತಿರ್ಬೋದು ಯಾವ ಥರ ನಾವು ಸ್ವಚ್ಛತೆ ಮಾಡಿದ್ದೀವಿ. ಯಾಕಂದರೆ ಅನೇಕ ಕಲ್ಯಾಣಿಗಳು ನಮ್ಮ ದೊಡ್ಡಬಳ್ಳಾಪುರ ನಗರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲ ಸ್ವಚ್ಛತೆಯನ್ನು ಇದೇ ಥರ ಮಾಡಿದಾಗ ಒಂದು ನವ ಕಲ್ಯಾಣ ಥರನೇ ಒಂದು ಉದ್ಭವ ಆಗುತ್ತೆ. ಯಾಕಂದರೆ ಇಂಥ ಒಂದು ಕಲ್ಯಾಣಿಗಳನ್ನ ನಾವು ಯಾವಾಗ ಹೆಚ್ಚಿಗೆ ಉಳಿಸ್ತೀವಿ, ಸೊ ನಮ್ಮ ಸಂಪ್ರದಾಯ ಆಗಲಿ ಹಾಗೆ ನಮ್ಮ ಹಿಂದೂ ಒಂದು ಸಂಪ್ರದಾಯ ಇನ್ನೂ ಅಂತ ಬೆಳೆಯುತ್ತದೆ. ಹಾಗೆ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮಾಡಿದಾಗ ಅಲ್ಲಿ ನೀರಿನ ಅಂಶ ಆಗಿರ್ಬೋದು, ಮತ್ತೊಂದು
ಅಂತರ್ಜಲ ಉದ್ಬೋಧಿ ಆಗೋ ಲಕ್ಷಣಗಳು ಎಲ್ಲ ಇರ್ತವೆ. ಸೊ ಈಗ ನಿಮ್ಗೆ ಗೊತ್ತಿರೋಂಗೆ ಅನೇಕ ನಮ್ಮ ತಾಲೂಕಲ್ಲಿ ಆದ್ಯಂತ ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ಈ ವಾರದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಕೈ ಜೋಡಿಸ್ರಿ. ಯಾಕಂದರೆ ನಗರ ವ್ಯಾಪ್ತಿಯಲ್ಲಿ ಅನೇಕ ವಿದ್ಯಾವಂತರು ಮತ್ತು ಎಲ್ಲರೂ ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿದಾಗ ಸೊ ಒಳ್ಳೆಯ ಒಂದು ಸಮಾಜನ ಕಟ್ಬೋದು, ಒಳ್ಳೆಯ ಒಂದು ಯುವಕರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನ ರವಾನೆ ಮಾಡ್ಬೋದು ಅಂಥೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಯಜಮಾನ್ರೆ ಏನು ಹೆಸರು? ನಿಧಿ ಐತೆ ಅಂತ ಅನ್ಬೇಕು. ಶ್ರೀ ಕ್ಷೇತ್ರ ಬೊಮ್ಮಲಿಂಗೇಶ್ವರ ದೇವಾಲಯ ಹಾಗೂ ನಮ್ಮ ಮಾಚಿದೇವರ ದೇವಾಲಯ ಸನ್ನಿಧಿಯಲ್ಲಿ ಈ ದೊಡ್ಡಬಳ್ಳಾಪುರ ತಾಲೂಕಿನ ಮಡಿವಾಳರ ಸಂಘದ ಅಧ್ಯಕ್ಷನಾಗಿ ನಾನು ಹೇಳುವುದು ಏನೆಂದರೆ, ನಾಳೆ ಈ ಕಡೆಯ ಕಾರ್ತಿಕ ಸೋಮವಾರ ಆಗಿರೋದರಿಂದ ನಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಕಲ್ಯಾಣಿ ಗಂಗೆ ಪೂಜೆ ಮತ್ತು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದ್ದು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ತಿಳಿಸುವುದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ.